ಆ ಶ್ರೀರಂಗಪಟ್ಟಣದಲ್ಲಿ ಸೊಳ್ಳೆ ಜಾಸ್ತಿ ಇತ್ತಂತೆ. ಏನಿತ್ತಂತೆ? ಸೊಳ್ಳೆ ಜಾಸ್ತಿ ಇತ್ತಂತೆ. ಅವಾಗ ಸೊಳ್ಳೆ ಯಾರಾದ್ರೂ ಕಚ್ಚಿದ್ರೆ ಮಲೇರಿಯಾ ಆಗ್ತಿತ್ತಂತೆ. ಮಲೇರಿಯಾಗ ಅವಾಗ ಮೆಡಿಸಿನ್ ಇರ್ಲಿಲ್ಲ. ಮಲೇರಿಯಾ ಬಂದ್ರೆ ಏನಾಗ್ತಿತ್ತಂತೆ? ಒಟ್ಟಾಕ್. ಸೊ ಅಲ್ಲಿ ಇದ್ದಿದ್ದ ಬ್ರಿಟಿಷ್ ಆಫೀಸರು ಎಲ್ಲಿ ಶ್ರೀರಂಗಪಟ್ಟಣದಲ್ಲಿ ಎಷ್ಟೋ ಬ್ರಿಟಿಷ್ ಆಫೀಸರ್ಗಳು ಸೊಳ್ಳೆ ಕಚ್ಚಿ ಮಲೇರಿಯಾ ಬಂದು ಸತ್ತೋಗ್ತಿದ್ರಂತೆ. ಅವರು ಒಡೆಯರ್ನ ಕೇಳಿದ್ರಂತೆ, ಅರೆ ಒಡೆಯರೇ ನಮ್ಗೊಂದು ಜಾಗ ಕೊಡಿ, ನಮ್ ಬ್ರಿಟಿಷ್ ಆಫೀಸರ್ಗಳೆಲ್ಲ ಸತ್ತೋಗ್ತಾ ಇದಾರೆ ಅಂದಾಗ ನಮ್ ಒಡೆಯರ್ ಹೇಳಿದ್ರಂತೆ, ಹೋಗಿ ಬೇಕಿದ್ರೆ ನೀವ್ ಎಲ್ಲಿಗೆ ಚಿತ್ರದುರ್ಗಕ್ಕೆ ಹೋಗಿ ಇದ್ರಂತೆ. ಬೇಡ ಬೇಡ ಅಂತ ಆಮೇಲೆ 3 ಆಪ್ಷನ್ ಕೊಟ್ಟಿದ್ರಂತೆ. ಒಂದು ಚಿತ್ರದುರ್ಗ, ಇನ್ನೊಂದು ಯಾವ್ದೋ ಊರು, ಆಮೇಲೆ ಇನ್ನೊಂದು ಬೆಂಗಳೂರು ಕೊಟ್ಟಿರಂತೆ. ಆ ಬ್ರಿಟಿಷ್ ಆಫೀಸರು ಬಂದು ಬೆಂಗಳೂರ್ನ ನೋಡಿದ್ರಂತೆ. ವಾ ಬೆಂಗಳೂರು ಚೆನ್ನಾಗಿದೆ ಅಂತ ಸರ್ವೆ ಮಾಡಿ, ಇಲ್ಲ ನಾವು ಚಿತ್ರದುರ್ಗಕ್ಕೆ ಹೋಗಲ್ಲ, ಬೆಂಗಳೂರಿಗೆ ಬಂದು ನಮ್ಗೆ ಬೆಂಗಳೂರಿಂದ ಒಂದ್ ಸ್ವಲ್ಪ ದೂರ ಕೊಡಿ, ಪೇಟೆ ಗೀಟೆ ಕಡೆ ಬೇಡ, ನಮ್ಗೆ ಈ ಕಡೆ ನಾವು ಬೆಂಗಳೂರನ್ನ ನಿರ್ಮಾಣ ಮಾಡ್ತೀವಿ ಅಂತ ಕಂಟೋನ್ಮೆಂಟ್ ಏರಿಯಾನ ಬ್ರಿಟಿಷರು ತಗೊಂಡು ಅಲ್ಲಿ ಕಂಟೋನ್ಮೆಂಟ್, ಶಿವಾಜಿನಗರ, ಈ MG ರೋಡ್ ಇವೆಲ್ಲ ಬ್ರಿಟಿಷರು ಕ್ರಿಯೇಟ್ ಮಾಡಿ ಆ ಕಂಟೋನ್ಮೆಂಟ್ ಏರಿಯಾಲಿ ಎಷ್ಟೊಂದು ಏನಾಗ್ತಿತ್ತಂತೆ, ಅವಾಗ ಕುದುರೆ ವ್ಯಾಪಾರ ಆಗ್ತಿತ್ತಂತೆ, ಏನೇನೋ ವ್ಯಾಪಾರಗಳಾಗ್ತಿತ್ತಂತೆ. ಹಂಗೆ ಬೆಂಗಳೂರಿಗೆ ಈ ಕಡೆ ಹಲ್ಸೂರ್ ಕಡೆ ತಮಿಳ್ನಾಡಿಂದ ಎಲ್ಲ ಹಲ್ಸೂರಿಗೆ ಬಂದು ಅಲ್ಲಿನ ಒಂದು ಜನಾಂಗ ಅವರಲ್ಲಿ ಮಾಡಕ್ ಹೋದ್ರು. ಹಂಗೆ ಬೇರೆ ಬೇರೆ ಊರಿಂದ ಇಲ್ಲಿಗೆ ಜನ ಬರಕ್ ಶುರು ಆಗಿದೆ ಕಂಟೋನ್ಮೆಂಟ್ ಏರಿಯಾ ಕ್ರಿಯೇಟ್ ಆದಾಗ. ಅದಕ್ಕೆ ಬೆಂಗಳೂರು ಇಸ್ ಅ ಕಾಸ್ಮೋಪಾಲಿಟನ್ ಸಿಟಿ. ಎಲ್ಲ ಬೆಂಗಳೂರು ಒಂಥರ ಮಿನಿ ಇಂಡಿಯಾ. ಎಲ್ಲ ಊರಿಂದ ಬಂದು ಇಲ್ಲಿ ಸೆಟ್ಲ್ ಆಗ್ತಾರೆ. ಇಲ್ಲಿ ಎಲ್ಲಾ ರೀತಿ ಆಪರ್ಚುನಿಟೀಸ್ ಇದೆ. ಸೊ ಈ MG ರೋಡ್ ಮೆಟ್ರೋ ಬಂದಾದ್ಮೇಲೆ ಆ ಗ್ರೀನ್ ಬೆಲ್ಟ್ ಡಮಾರ್ ಆಗೋಯ್ತು. ಅಂಡ್ ನೆಕ್ಸ್ಟ್ ಏನಿದೆ ಇದು ಸೇಮ್ ಅದೇ ನಮ್ಮ MG ರೋಡ್ದು ಒಂದು ಮೇಜರ್ ಮೆಟ್ರೋ ಸ್ಟೇಷನ್ ಇದೆಯಲ್ಲ. ಸೊ ಮುಂಚೆ ಈ ಮಧ್ಯದ ಸೆಂಟರ್ ಅಲ್ಲಿ ಏನು ಇಲ್ಲ, ಖಾಲಿ ರೋಡ್ ಇತ್ತು. ಇದು ಮೆಟ್ರೋ ಬಂದು ಬೆಲ್ಟ್ ಹೋಯ್ತು. ನೆಕ್ಸ್ಟ್ ವಿ ಹ್ಯಾವ್ ದಿ ವೆರಿ ಐಕಾನಿಕ್ ವಾಟ್ ಗಾಂಧಿ ಬಜಾರ್. ಸೊ ಗಾಂಧಿ ಬಜಾರ್, ಬಸವನಗುಡಿ, ಮಲ್ಲೇಶ್ವರಂ ಇವೆಲ್ಲ ಹಳೆ ಬೆಂಗಳೂರು ಜನ ಇನ್ನ ಇದರಲ್ಲಿ. ಸೊ ನಮ್ಮ ಈ ಬಸವನಗುಡಿಲಿ ಏನೇನಾಗುತ್ತೆ ಹೇಳ್ರಪ್ಪ? ಕಳ್ಳೆಕಾಯಿ ಪರಿಸೆ ಆಗುತ್ತೆ, ಬುಲ್ ಟೆಂಪಲ್ ಇದೆ, ಆಮೇಲೆ ಇನ್ನೇನಿದೆ? ನಿಮ್ಮ ಅಜ್ಜಿ ಮನೆಯಲ್ಲೇ ಇದೆಯಾ? ಓ ಮೇನ್ ಇಂಪಾರ್ಟೆಂಟ್, ಅವ್ರ ಅಜ್ಜಿ ಮನೆಯಲ್ಲೇ ಇದೆ. ವಿದ್ಯಾರ್ಥಿ ಭವನ್ ಇದೆ. ಆಮೇಲೆ ನೀವು ಗಾಂಧಿ ಬಜಾರ್ಗೆ ಹೋಯ್ತು ಅಂತಂದ್ರೆ ಅಲ್ಲಿ ತರಾವರಿ ಏನಿದೆ, ಗಾರ್ಲ್ಯಾಂಡ್ಸ್ಗಳು, ಹೂವಿನ ಮಾಲೆಗಳು ಅಲ್ಲಿ ಮಾಡ್ತಾರೆ. ಮಲ್ಲೇಶ್ವರಂ ಅಲ್ಲೂ ಅದೇ ತರ ಇದೆ. ಮಲ್ಲೇಶ್ವರಂ ಆ ಕಡೆ ಇರೋದು CTR. ಸೊ ಹಳೆ ಗಾಂಧಿ ಬಜಾರ್ ಹಿಂಗಿತ್ತು ನೋಡಿ, ಎಷ್ಟು ಚೆನ್ನಾಗಿದೆ. ಅಂಡ್ ದೆನ್ ಕಮ್ಸ್ KR ಮಾರ್ಕೆಟ್ ಆಯ್ತು. ಇದೇನ್ ಜಾಗ ಇದೆಯಲ್ಲ, ಇದನ್ನ ಗೆಸ್ ಮಾಡಿ ಯಾವ್ದಿರ್ಬೋದು ಇದು? ಗೆಸ್ ದಿಸ್. ಅಲ್ಲ ನೋಡ್ರು, ಕ್ಲೂ ಹೇಳ, ನೀವ್ ಎಲ್ಲಿ ಕೂತಿದ್ರಲ್ಲ ಅದೇ ಜಾಗ. ಮುಂಚೆ ಲಾಲ್ಬಾಗ್ ಹಿಂಗೆ ಯಾರೋ ಒಬ್ರು ಬ್ರಿಟಿಷ್ ಆಫೀಸರ್ಗಳು ಬಂದಾಗ ಅಷ್ಟು ಜನ ಬ್ರಿಟಿಷ್ ಆಫೀಸರ್ಗೆ ಟಾಂಗ ಕರ್ಕೊಂಡ್ಬಂದು ಈ ಲಾಲ್ಬಾಗ್ ಅನ್ನ ತೋರಿಸಿದ್ದು ಏನೋ ಆ ತರದೊಂದು ಘಟನೆ ಇದು. ಸೊ ಇದು ಲಾಲ್ಬಾಗ್. ಅಷ್ಟೊಂದು ಮರಗಳಿಲ್ಲ ಅವಾಗ, ಓಕೆನಾ? ಈ ಲಾಲ್ಬಾಗ್ ಜಾಗನೇ ಇದು. ಅಂಡ್ ದೆನ್ ಕಮ್ಸ್ ದಿಸ್ ಇಸ್ ಶಿವಾಜಿನಗರ್ ಏರಿಯಾ. ಸೊ ಈ ಶಿವಾಜಿನಗರ್ ಏರಿಯಾ ಏನಿದೆ, ಬ್ರಿಟಿಷ್ ಕಂಟೋನ್ಮೆಂಟ್ ಟೈಮ್ ಅಲ್ಲಿ ಅಲ್ಲೊಂದು ರಜಲ್ ಮಾರ್ಕೆಟ್ ಇದೆ. ಅವರು ಬ್ರಿಟಿಷರ್ಸ್ ಅವರ ಫುಡ್ ಗಿಡ್ ಎಲ್ಲ ಬೇಕು ಅನ್ನೋ ಕಾರಣಕ್ಕೆ ಅವ್ರು ಕಟ್ಟಿದ ಮಾರ್ಕೆಟ್ ಅದು. ಅದಾದ್ಮೇಲೆ ಅದು ರಜಲ್ ಮಾರ್ಕೆಟ್ ಆಗಿ ಇದು ಒನ್ ಆಫ್ ದಿ ಅದರ್ ಪಾರ್ಟ್ ಆಫ್ ಬೆಂಗಳೂರು, ಶಿವಾಜಿನಗರ್. ಅಂಡ್ ದೆನ್ ಕಮ್ಸ್ ಸಮನ್ ಗುಸ್. ಎಲ್ಲಿ ಯಾರು ಕ್ರಿಕೆಟ್ ಬಫ್? ಇಲ್ಲಿ ಕ್ರಿಕೆಟ್ ಯಾರಿಗಿಷ್ಟ? ಎಲ್ರಿಗೂ ಇಷ್ಟನಾ ಕ್ರಿಕೆಟ್? ಸೊ ಈ ಚಿನ್ನಸ್ವಾಮಿ ಸ್ಟೇಡಿಯಂ ಸುತ್ತಮುತ್ತ ಮುಂಚೆ ಹೀಗಿತ್ತು. ಆಮೇಲೆ ಇವಾಗ ಎಲ್ಲ IT BT ಹಬ್ಗಳು ಏನಿದೆ, ಎಲೆಕ್ಟ್ರಾನಿಕ್ ಸಿಟಿ ಎಲ್ಲ ಎಲೆಕ್ಟ್ರಾನಿಕ್ ಸಿಟಿನ 1 ರೂಪಾಯಿಗೆ ಲೀಸ್ ಅಲ್ಲಿ 99 ಇಯರ್ಸ್ಗೆ ಎಲ್ಲ ಬೇರೆ ಬೇರೆ ಕಂಪನಿ ಕೊಟ್ಟು ಅವ್ರುಗಳು ಇವಾಗ ಬೆಂಗಳೂರಿನ ಒಂದು ಇಂಟರ್ನ್ಯಾಷನಲ್ ಹಬ್ ಮಾಡಿಟ್ಟಿದ್ದಾರೆ. ಅಂಡ್ ದಿಸ್ ಇಸ್ ಎಲೆಕ್ಟ್ರಾನಿಕ್ ಸಿಟಿ. ಓಕೆ, ಸೊ ಬೆಂಗಳೂರು ಎಲ್ಲಿಂದ? ಪೇಟೆಯಿಂದ. ಆಮೇಲೆ ಬ್ರಿಟಿಷರ್ ಬಂದಾದ್ಮೇಲೆ ಕಂಟೋನ್ಮೆಂಟ್ ಏರಿಯಾ, ಬೇರೆ ಬೇರೆ ಜನ ಬರಕ್ ಶುರು ಮಾಡಿದ್ರು. ಅಲ್ಲಿಂದ ಎಕ್ಸ್ಟೆನ್ಷನ್ ಆಗಿ ಇಷ್ಟೇಷ್ಟು ಚಿಕ್ಕ ಜಾಗ ಇವಾಗ ಸೆಂಟರ್ ಇಂದ 40 ಕಿಲೋಮೀಟರ್ಸ್, ಈ ಕಡೆ 45 ಕಿಲೋಮೀಟರ್ಸ್, ಈ ಕಡೆ ಹಿಂಗೆ ದೊಡ್ಡ ಬೆಂಗಳೂರು ಆಗಿದೆ. ಸೊ ಐ ಆಲ್ ಪ್ರೌಡ್ ಆಫ್ ಬೀಯಿಂಗ್ Bangalorean. If not, if you're an outsider being in Bangalore, you all proud about it? Yes or no? ಸೊ ಇವಾಗ ಈ ಗ್ಲಾಸ್ ಹೌಸ್ ಪ್ಯಾಲೇಸ್ ಅನ್ನ ನೋಡ್ಕೋತಾ ವಿಲ್ ಗೋ. ಅಂಡ್ ಇಲ್ಲಿ ಹೋಗೋ ಟೈಮಲ್ಲಿ ಯು ಹ್ಯಾವ್ ಸಮ್ ಒಂದಷ್ಟು ಗಿಡಗಳನ್ನ ಏನು ಅನಿಮಲ್ ಶೇಪ್ ಅಲ್ಲೆಲ್ಲ ಕಟ್ಟಿಟ್ಟಿದ್ದಾರೆ. ಸೊ ಅದನ್ನ ನೋಡ್ಕೊಂಡು ಒಂದು ದೊಡ್ಡ ಕಾಂಡದ ಒಂದು ಮರ ಇದೆ, ಅದನ್ನ ನೋಡ್ಕೊಂಡು ವಿ ವಿಲ್ ಟೇಕ್ ಎನ್ ಎಕ್ಸಿಟ್. ಆಲ್ರೆಡಿ ಟೈಮ್ ಆಗಿದೆ, ಸೊ ವಿ ನೀಡ್ ಟು ಆಲ್ ವಾಕ್ ಬ್ರಿಸ್ಕ್ಲಿ. ಓಕೆ.